ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ಕೊಳ್ತಾ ತುಂಬ ದಿನಗಳ ನಂತರ ಮತ್ತೆ ನಾನು ವ್ಲಾಗಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಿಂದಿಂದೆಲ್ಲದನ್ನು ಒಂದು ಕಡೆ ಬದಿಗಿಟ್ಟು ಎಷ್ಟು ದಿನ ಅಂತ ಅದನ್ನೇ ಮಾಡ್ತಾ ಇರೋದು. ಏನಾದರೂ ಹೊಸದಾಗಿ ಮಾಡೋಣ ಅಂಥೇಳಿ ಅಂದ್ಕೊಂಡು ಮತ್ತೆ ನಾನು ನಿಮ್ಮ ಮುಂದೆ ಬರ್ತಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂಥೇಳಿ ಭಾವಿಸ್ಕೊಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ, ಇವಾಗ ನಾನು ನಿಮ್ಮನ್ನು ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ಅದಕ್ಕೆ ನಾನು ರೆಡಿ ಆಗ್ತಾಯಿದ್ದೀನಿ. ನೀವು ನನ್ನ ಜೊತೆ ರೆಡಿಯಾಗಿ ಅಂತೇಳಿ ಹೇಳ್ತಾ ಸ್ಟಾರ್ಟ್ ಗೆಟ್ ರೆಡಿ ವಿತ್ ಮೀ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ. ಇವಾಗ ರೆಡಿ ಆಗಿಬಿಟ್ಟು ಇವತ್ತು ಫಸ್ಟ್ ತುಂಬ ದಿನಗಳ ನಂತರ ಐ ಕನ್ಸಿಡರ್ ದಿಸ್ ಆ್ಯಸ್ ಅ ಫಸ್ಟ್ ವ್ಲಾಗ್ ಅಂತಲೇ ಅನ್ಕೋತೀನಿ. ಹಾಗಾಗಿ ರೆಡಿ ಆಗಿಬಿಟ್ಟು ನಾನು ನಿಮ್ಮನ್ನು ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಐ ಹೋಪ್ ಇವತ್ತಿನ ಒಂದು ವ್ಲಾಗ್ ಒಂದು ಒಳ್ಳೆ ರೀತಿ ಸ್ಟಾರ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರಣ ಒಳ್ಳೆ ಒಂದು ವೇದಿಂದ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ, ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಆದೆ. ಇವಾಗ ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಂಬಿಟ್ರೆ ಐ ಕಂಪ್ಲೀಟೆಡ್ಲಿ ರೆಡಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ರೆಡಿ ಆಗಿದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಬಟ್ ಏನೋ ಒಂದು ಮಿಸ್ಸಿಂಗ್ ಅನ್ನಿಸ್ತಾ ಇತ್ತು. ಅದೇನು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಸ್ಟಿಕ್ಕರು ಅದೊಂದು ಮಿಸ್ ಮಾಡ್ಕೊಂಡಿದ್ದೆ, ಅದೊಂದು ಹಚ್ಕೊಂಡ್ಬಿಟ್ಟು ಇವಾಗ ಬನ್ನಿ ಹೊರಡೋಣ. ಯಾರ ಜೊತೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನೀವೇ ನೋಡಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇರೋ ಅಪ್ಪಾಜಿ. ಅಪ್ಪನ ಜೊತೆನೇ ಇವತ್ತಿನ ವ್ಲಾಗನ್ನು ಫಸ್ಟ್ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಪ್ಪ ಇವತ್ತು ನನ್ನನ್ನು ನಮ್ಮ ಮನೆ ದೇವರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ನಿಮಗೆ ಹೇಳಿದ್ದು ಇದು ಸ್ಪೆಷಲ್ ವ್ಲಾಗ್ ಅಂಥೇಳಿ. ಪ್ರತಿಯೊಂದನ್ನು ತಂದೆಯೇ ಕೈ ಹಿಡಿದು ನಡೆಸುವಂತಹ ಮೊದಲನೇ ದೇವರು. ಹಾಗಾಗಿ ಆ ದೇವರ ಜೊತೆಗೆ ನಮ್ಮ ಮನೆ ದೇವರನ್ನು ನೋಡೋಕ್ಕೆ ಹೊರಟಿರುವಂಥದ್ದು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ. ಬನ್ನಿ ಹೋಗೋಣ. ಬಂದ್ವಿ, ದೇವರಿಗೆ ಹಣ್ಣು ಕಾಯಿ ಎಲ್ಲ ತೊಗೋಬೇಕಲ್ವ. ತೊಗೊಂಡಾಯಿತು. ತೊಗೊಂಡು ಬನ್ನಿ ದೇವಸ್ಥಾನ ಕಡೆ ಹೋಗೋಣ. ಇವತ್ತು ಆ್ಯಕ್ಚುಲಿ ಏನಂದರೆ ನನಗೊಂಥರ ಸರ್ಪ್ರೈಸ್. ಆ್ಯಕ್ಚುಲಿ ಇವತ್ತು ತುಂಬ ಒಳ್ಳೆಯ ದಿನ. ಶ್ರೀ ಗುಬ್ಬಿ ನಂಜುಂಡೇಶ್ವರ ಮಹಾಸ್ವಾಮಿಗಳ ಒಂದು ಇವತ್ತು ಕಾರ್ಯ ಇದೆ. ಅವ್ರದ್ದು ಒಂದು ಕಾರ್ಯದ ಜಯಂತಿ ದಿನ ನಾವಿಲ್ಲಿ ಬಂದಿರುವಂಥದ್ದು. ಮತ್ತು ಅಲ್ಲಿ ಪೂಜೆಗಳು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ದೇವಸ್ಥಾನನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ. ವೀರಭದ್ರೇಶ್ವರ ಸ್ವಾಮಿಯ ದರ್ಶನವನ್ನು ಇಲ್ಲಿ ಮಾಡ್ಕೊಳ್ಳೋಣ ನಾವೆಲ್ಲರೂ. ಇಲ್ಲಿ ಇದು ಹೊಸದಾಗಿ ಬಿಲ್ಡಿಂಗು ಸ್ಟಾರ್ಟ್ ಆಗಿದೆ, ಕಟ್ಟಿಸ್ತಾ ಇದ್ದಾರೆ. ಹಿಂದ್ಗಡೆ ಗರ್ಭಗುಡಿ ಹಾಳಾಗಿತ್ತು ಅಂಥೇಳಿ ಮತ್ತೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇದು ನೆಕ್ಸ್ಟ್ ಜಾತ್ರೆ ಅನ್ನೋಷ್ಟರೊಳಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು. ಅದಾದ ಮೇಲೆ ನನ್ನ ಕಣ್ಣಿಗೆ ತುಂಬ ವಿಶೇಷವಾಗಿ ಕಂಡಿದ್ದು ಈ ಭಜನಾ ಮಂಡಳಿ. ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಒಮ್ಮೆ ಕೇಳಿ ಆಮೇಲೆ ಅಲ್ಲಿ ಗುಬ್ಬಿ ನಂಜುಂಡೇಶ್ವರ ಸ್ವಾಮಿಯನ್ನು ಭೇಟಿ ಮಾಡೋಣ. ಅಲ್ಲಿಂದ ನಾವು ಬಂದಿದ್ದು ಗುಬ್ಬಿ ನಂಜುಂಡೇಶ್ವರ ಸ್ವಾಮಿಯನ್ನು ಭೇಟಿಯಾಗಲಿಕ್ಕೆ. ಅವರ ದರ್ಶನವನ್ನು ಮಾಡಿಕೊಂಡು ಅವ್ರಿಗೂ ಹಣ್ಣು ಕಾಯಿ ನೈವೇದ್ಯ ಮಾಡಿಕೊಂಡು ಮತ್ತೆ ನನಗೆ ತುಂಬ ಅಂದರೆ ತುಂಬ ಆಸಕ್ತಿ. ಭಜನೆ ಇರ್ಬೋದು, ಈ ಥರದ್ದೆಲ್ಲ ಕೇಳೋದೇ ಒಂಥರ ಖುಷಿ ನನಗೆ. ಅದು ಉತ್ತರ ಕರ್ನಾಟಕದ ಜನಪದ ಗೀತೆಗಳು ಅಥವಾ ಭಜನಾ ಪದಗಳು ಅಂದರೆ ಕೇಳಬೇಕಾ? ನೀವು ಒಂದ್ಸರಿ ಕೇಳಿ.
ಕೇಳಿದ್ರಲ್ವ, ತುಂಬ ಅಂದರೆ ತುಂಬ ಅದ್ಭುತವಾಗಿ ಹೇಳಿದರು. ಅದ್ರ ಜೊತೆಗೆ ಇಲ್ಲಿ ಊರಲ್ಲಿ ಮೆರವಣಿಗೆ ಕೂಡ ಆಯ್ತಂತೆ. ಸೊ ಹಾಗಾಗಿ ಇಲ್ಲಿ ಬ್ಯಾಂಡು ಬಾಜಾದವರು ಮೆರವಣಿಗೆ ಸಮೇತವಾಗಿ ಇವಾಗ ತಾನೇ ದೇವಸ್ಥಾನಕ್ಕೆ ಬಂದರು. ಸೊ ಇವರನ್ನು ಕೊಂಚ ಹೊತ್ತು ನೋಡ್ಕೊಂಡ್ಬಿಟ್ಟು ಎಲ್ಲದನ್ನು ಆಸ್ವಾದನೆ ಮಾಡಿ ನಂತರ ನಾವು ಹೋಗಿದ್ದು ಎಲ್ಲಿಗೆ ಅಂತ ಹೇಳಿದರೆ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ. ಸೊ ಬನ್ನಿ, ಇವತ್ತಿನ ಪ್ರಸಾದದಲ್ಲಿ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಪ್ರಸಾದದಲ್ಲಿ ಗೋಧಿ ಪಾಯಸ ಮತ್ತು ಮುಳುಗಾಯಿ ಪಲ್ಯ ಆಯಿತು. ತುಂಬ ಜನ ಇದ್ದಾರೆ ನೋಡಿ, ಎಲ್ಲರೂ ಪ್ರಸಾದವನ್ನು ತೊಗೊಳ್ತಾ ಇದ್ದಾರೆ. ಮಳೆ ಬೇರೆ ಸಿಕ್ಕಾಬಟ್ಟೆ ಇತ್ತು. ಸೊ ಇದನ್ನು ಊಟ ಮಾಡಿಕೊಂಡು ನಂತರ ಅನ್ನ ಸಾಂಬಾರನ್ನು ನೀಡಿದರು ಪ್ರಸಾದದಲ್ಲಿ. ಸೊ ಅದಾದಮೇಲೆ ನಾವು ಪ್ಲೇಟನ್ನು ತೊಳ್ಕೊಂಬರಕ್ಕಂತ ಹೋದಾಗ ಅಲ್ಲಿ ಈ ಒಂದು ಕಮಿಟಿಯ ಅಂದರೆ ಈ ದೇವಸ್ಥಾನದ ಕಮಿಟಿಯ ಮೆಂಬರ್ಗಳು ಸಿಕ್ಕರು. ಇವರೆಲ್ಲ ತುಂಬ ಆತ್ಮೀಯರು ನಮಗೆ. ನನ್ನಂತರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹಾಗೆ ನಮ್ಮ ಅಪ್ಪಾಜಿ ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಡಿಸ್ಕಷನನ್ನು ಮಾಡ್ತು ಅವ್ರ ಜೊತೆ. ಅದಾದಮೇಲೆ ನೋಡಿ ಎಷ್ಟೊಂದು ರಜ್ಲಾಗಿದೆ, ಎಷ್ಟೊಂದು ರಾಡಿ ಆಗಿಬಿಟ್ಟಿದೆ. ಸೊ ಮಳೆ ಅಷ್ಟೊಂದು ಬಂದಿದೆ. ಸೊ ಅಲ್ಲಿಂದ ಪ್ರಸಾದ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದು ಇಲ್ಲಿ ಬೈಕ್ ಇಲ್ಲೇ ಇಟ್ಟಿದ್ವಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ, ಸೊ ಈಗ ಇಲ್ಲಿಂದ ಹೊರಡುವಂತಹ ಟೈಮ್, ಬನ್ನಿ ಹೊರಡೋಣ. ಸೊ ನಾನು ಮತ್ತು ನನ್ನ ಅಪ್ಪಾಜಿ ಇಬ್ಬರು ಹೊರಟ್ವಿ. ಸೊ ನಮಗೆ ಇವತ್ತು ಸಂಜೆ ಪೂಜೆ ಇರೋದ್ರಿಂದ ಸ್ವಲ್ಪ ಹೂ ಬೇಕಾಗಿತ್ತು. ಇಲ್ಲಿ ಈ ಊರಲ್ಲಿ ಹೀರಳ್ಳಿಯಲ್ಲಿ ತುಂಬ ಚೆನ್ನಾಗಿ ಮಾಲೆಗಳನ್ನು ಕಟ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹೂವನ್ನು ತೊಗೊಂಡ್ಬಿಟ್ಟು ಹೊರಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ನೀವೇ ನೋಡಿ. ಚಲೋ ಆಗ್ತಿಲ್ಲ. ಅಯ್ಯೋ ದೇವ್ರೆ, ಏನಾಯ್ತು? ಬಾಯ್, ನಾನು ಹೋಗ್ತೀನಿ. ಪೆಟ್ರೋಲ್ ಖಾಲಿ ಆಗಿದೆ. ನಮ್ಮ ಪಪ್ಪ ನೋಡ್ಕೊಂಡಿಲ್ಲ, ಹಂಗೆ ಬಂದೈತೆ. ಈಗ ಇಲ್ಲಿ ಪುಣ್ಯಕ್ಕೆ ನಮ್ಮ ಮಾಮ ಸಿಕ್ಕರು. ಸೊ ಅವರು ಪೆಟ್ರೋಲ್ ತರಕ್ಕೆ ಹೋಗಿದ್ದಾರೆ. ಸೊ ಪೆಟ್ರೋಲ್ ತಂದಮೇಲೆ ಹಾಕ್ಕೊಂಡು ಬರೋದು. ಅಲ್ಲ ನಿಲ್ಸಬ್ಜಿ, ಎಲ್ಲಿ ಬರ್ತೀಯಾ? ನೋಡಿ ನಮ್ಮಪ್ಪ ಗಾಡಿ ತಳ್ಕೊಂಡು ಹೋಗ್ತಿದ್ದಾರೆ. ಸೊ ಇದರಿಂದ ನೀವು ಕಲಿಬೇಕಾಗಿರೋ ಪಾಠ ಏನು ಅಂದರೆ, ಮುಂದೆ ಮನೆಯಿಂದ ನಾವೇನೋ ಹೊರಡಬೇಕಾದ್ರೆ ಗಾಡೀಲಿ ಫಸ್ಟು ಪೆಟ್ರೋಲ್ ಇದೆನಾ ಇಲ್ವಾ ಅಂತ ನೋಡ್ಕೊಂಡು ಹೊರಡ್ಬೇಕಾಗುತ್ತೆ. ಬನ್ನಿ ಹೋಗೋಣ ನಡ್ಕೋತ ಪೆಟ್ರೋಲ್ ಬರೋವರೆಗೂ. ಹೋಯ್ ಹೋಯ್ ಕಣ, ಹಾಯ್ ಮಾಡು ಮಾಡ್ರ. ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಾಯ್ತು ಊರಿಗೆ. ಸೊ ಇವಾಗ ಸೀದಾ ಊರಿಗೆ ಹೋಗ್ತೀವಿ. ಸೊ ಊರಿಗೆ ಹೋಗೋದ್ರಲ್ಲಿ ಸುಮಾರು ನನಗೆ ಟೈಮ್ ಬಂದುಬಿಟ್ಟು ಒಂದು 2-2:30 ಆಯಿತು. ಅದಾದಮೇಲೆ ನಾವು ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು, ಗಾಡಿ ವಾಶ್ ಮಾಡೋದು, ಅದಕ್ಕೆ ವಿಭೂತಿ ಹಚ್ಚೋದು, ಇದೆಲ್ಲ ಅಂತ ಹೇಳಿಬಿಟ್ಟು ಸಂಜೆ ಆಗಿಬಿಡ್ತು. ಸೊ ಅದಾದಮೇಲೆ ನಾವು ಸಂಜೆ ಪೂಜೆಗೆ ತಯಾರಿ ಮಾಡಿಕೊಂಡು ಸುಮಾರು ಈಗ 8 ಗಂಟೆ ಆಗಿದೆ. ಇಷ್ಟೊತ್ತು ಮಳೆ ಬರ್ತಾಯಿತ್ತು, ಹಾಗಾಗಿ ಪೂಜೆ ಮಾಡೋಕ್ಕಾಗಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಕಂಪ್ಲೀಟಾಗಿ ಪೂಜೆಯನ್ನು ಮಾಡ್ತೀವಿ. ಸೊ ಇಲ್ಲಿ ಗಾಡಿಗಳನ್ನು ನಮ್ಮ ತಮ್ಮ ಮತ್ತು ಇಬ್ಬರು ಸೇರಿಕೊಂಡು ವಾಶ್ ಮಾಡಿದರು. ನಾವು ಆಮೇಲೆ ಪೂಜೆಗೆಲ್ಲ ಈ ರೀತಿ ಸಿದ್ಧ ಮಾಡ್ಕೊಂಡ್ವಿ. ನಮ್ಮ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೇಲಿ ಎಲ್ಲರೂ ಇಲ್ಲಿ ಕೂತ್ಕೊಂಡು ಗಂಟೆ ಜಾಗಡೆ ಬಾರಿಸ್ಕೊಂಡು ಪೂಜೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಪೂಜೆ ಜೊತೆಗೆ ಸ್ಟಾರ್ಟ್ ಆಗಿ ಪೂಜೆ ಜೊತೆಗೆ ಎಂಡ್ ಆಗ್ತಾ ಇದೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಫಸ್ಟ್ ವ್ಲಾಗ್ ನಾನು ಪೂಜೆದೊಂದಿಗೆ ಸ್ಟಾರ್ಟ್ ಮಾಡಿ ಪೂಜೆದೊಂದಿಗೆ ಎಂಡ್ ಮಾಡ್ತಾ ಇರೋದು. ಹೋಪ್ಫುಲಿ ನೀವು ಕೂಡ ತುಂಬ ಇಷ್ಟಪಟ್ಟಿದ್ದೀರಾ ಇವತ್ತಿನ ವ್ಲಾಗನ್ನು ಅಂತ ಹೇಳಿ ಅಂದ್ಕೊಂಡು, ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನನಗೆ ಆಶೀರ್ವಾದವನ್ನು ಮಾಡ್ತೀರಾ ಅಂತ ಹೇಳಿ ಭಾವಿಸ್ಕೊಳ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೆಚ್ಚು ವ್ಲಾಗ್ಸ್ಗಳನ್ನು ಮಾಡ್ತಾ ನಿಮ್ಮನ್ನು ಮನರಂಜಿಸ್ತೀನಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು.